ಹೃದಯಾಘಾತದಿಂದ ಇದೀಗ ಹಾಸನದಲ್ಲಿ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಹೃದಯಾಘಾತಕ್ಕೆ ಮತ್ತೋರ್ವ ಸಾವನ್ನಪ್ಪಿರುವಂತಹ ಸುದ್ದಿ ಇದೀಗ ಸಿಗ್ತಾ ಇದೆ. ಮುತ್ತಯ್ಯ ಎಂಬುವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಮುತ್ತಯ್ಯ ಟೀ ಕುಡಿಯೋ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಮುಖಾಂತರವಾಗಿ ಹಾಸನದಲ್ಲಿ 22ಕ್ಕೆ ಏರ್ತಾ ಇದೆ ಸಾವಿನ ಸಂಖ್ಯೆ. ಈಗಿನ್ನು 21 ಅಂತ ಹೇಳ್ತಾ ಇದ್ವಿ. ಈ ಸುದ್ದಿ ಓದಬೇಕಾದ್ರೇನೆ 21 ಅಂತ ಇದ್ವಿ. ಕ್ಷಣ ಮಾತ್ರದಲ್ಲಿ ಒಂದು ಸಂಖ್ಯೆ ಏರಿಕೆ ಆಗಿದೆ, 22ಕ್ಕೆ ರೀಚ್ ಆಗ್ಬಿಟ್ಟಿದೆ. ಇದು ಕೂಡ ಹೃದಯಾಘಾತ. ಟೀ ಕುಡಿತಾ ಇದ್ರಂತೆ, ಈ ಸಂದರ್ಭದಲ್ಲಿ ಕುಸಿದು ಬಿದ್ದು ಬಿಟ್ಟಿದ್ದಾರೆ. ಆನಂತರ ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಆಗಿದೆ, ಆಗಿಲ್ಲ, ಬದುಕಿಲ್ಲ. ಇಂಗ್ಲಿಷ್ ಪ್ರೊಫೆಸರ್ ಆಗಿ ಮುತ್ತಯ್ಯ ಅವರು ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದ ಹಾಗೆ ನಾರ್ಮಲ್ ಆಗಿದ್ದವರು ಕುಸಿದು ಬಿದ್ದಿರೋದು ನೋಡಿ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾರೋ ವೀಕ್ ಆಗಿದ್ದಾರೆ ಅಥವಾ ತುಂಬ ದಪ್ಪ ಇದ್ದಾರೆ ಅಥವಾ ಆ ಏಜ್ನವ್ರಿಗೆ ಬರ್ತಾ ಇದೆ, ಮಹಿಳೆಯರಿಗೆ ಬರ್ತಾ ಇದೆ, ಪುರುಷರಿಗೆ ಬರ್ತಾ ಇದೆ, ಈ ಥರನೂ ಅಲ್ಲ. ಇಲ್ಲಿ ತೀರಾ ಸಣ್ಣಕ್ಕಿರೋರಿಗೂ ಕೂಡ ಹೃದಯಾಘಾತ ಆಗ್ತಾ ಇದೆ, ತೀರಾ ದಪ್ಪ ಇರೋರಿಗೂ ಹೃದಯಾಘಾತ ಆಗ್ತಾ ಇದೆ, ಹೆಣ್ಮಕ್ಳಿಗೂ ಹೃದಯಾಘಾತ ಆಗ್ತಾ ಇದೆ, ಗಂಡು ಮಕ್ಳಿಗೂ ಹೃದಯಾಘಾತ ಆಗ್ತಾ ಇದೆ, 20 ವರ್ಷದವ್ರಿಗೆ ಆಗ್ತಾ ಇದೆ, 9 ವರ್ಷದವ್ರಿಗೆ ಆಗ್ತಾ ಇದೆ, 50 ವರ್ಷದವ್ರಿಗೆ ಆಗ್ತಾ ಇದೆ. ನೀವು ಇದನ್ನು ಹೆಂಗೆ ಇಲ್ಲಿ ಈ ಏಜ್ ಅವರು ಅಥವಾ ಈ ಇಂಥವ್ರಿಗೆ ಜಾಸ್ತಿ ಆಗತ್ತೆ ಅಂತ ಗೆಸ್ ಮಾಡೋದಕ್ಕೆ ಅಥವಾ ಆ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇದು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹಾಸನದಲ್ಲಿ ಏನಾಗ್ತಾ ಇದೆ, ಯಾಕೆ ಹಾಸನದಲ್ಲೇ ಹೃದಯಾಘಾತ ಕೇಸಸ್ಗಳು ಜಾಸ್ತಿ ಆಗ್ತಿದೆ ಅನ್ನುವಂಥ ಚರ್ಚೆ ಆಗ್ತಾ ಇರೋದು. ನೋಡ್ತಾ ಇದ್ದ ಹಾಗೆಯೇ 22ಕ್ಕೆ ಏರ್ಬಿಟ್ಟಿದೆ ಸಾವಿನ ಸಂಖ್ಯೆ. ಏಜಿನಲ್ಲೂ ಕೂಡ ಹೊಂದಾಣಿಕೆ ಇಲ್ಲ. 20 ವರ್ಷ 50 ವರ್ಷ ಅಂದರೆ ಒಂದೇ ಏಜರು ಅಂತ ಅಲ್ಲ, ಮಹಿಳೆಯರು ಪುರುಷರು ಅಂತನೂ ಅಲ್ಲ. ಮಾಡ್ತಾ ಇರೋ ಕೆಲಸಗಳನ್ನು ನೋಡಿದ್ರು ಅದು ಬೇರೆ ಬೇರೆ ಕೆಲಸ. ಯಾಕೆ ಹಿಂಗಾಗ್ತಿದೆ? ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಪ್ರಕಾಶ್? ನೀತಿ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಎಂಬುದು ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿಕೊಟ್ಟಿರುವಂಥದ್ದು. ಯುವಕರು, ಯುವತಿಯರು, ಜೊತೆಗೆ 40 ವರ್ಷದ ಒಳಪಟ್ಟವರು ಸಾಕಷ್ಟು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸುಮಾರು 40 ದಿನಗಳಿಂದ ಈಚೆಗೆ ಇಲ್ಲಿಯವರೆಗೆ 22 ಮಂದಿ ಹೃದಯಾಘಾತಕ್ಕೆ ಈಗಾಗಲೇ ಬಲಿಯಾಗಿರ್ತಕ್ಕಂಥದ್ದು. ಇವತ್ತು 4 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂಬುದು ಸದ್ಯದ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮದ ಸೈನಿಕ, ಅಂದರೆ ನೆಕ್ಸ್ಟು ಮುಂದಿನ ವರ್ಷದಲ್ಲಿ ಆತನ ನಿವೃತ್ತಿ ಕೂಡ ಇತ್ತು. 38 ವರ್ಷದ ಕೆಂಬಾಳು ಗ್ರಾಮದ ಸೈನಿಕ ಏನಿದ್ದಾನೆ, ಆತ ಕೂಡ ಇವತ್ತು ಬೆಳಿಗ್ಗೆ ಉಳುಮೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹಠಾತ್ ಹೃದಯಾಘಾತವಾಗಿ ಸಾವನ್ನಪ್ಪಿರುವುದು ಒಂದು ಕಡೆ ಆದರೆ, ಹೊಳೆನರಸೀಪುರ ತಾಲೂಕಿನ ಆಲಗೊಂಡನಹಳ್ಳಿಯ ಮಂಜುನಾಥ್ ಇವತ್ತು ಬೆಳಿಗ್ಗೆ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ತಕ್ಷಣ ಹೃದಯಾಘಾತಕ್ಕೆ ಒಳಗಾಗಿದ್ದಾನೆ. ಆತನನ್ನು ಹಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆತನನ್ನು ಬೇರೊಂದು ಆಸ್ಪತ್ರೆಗೆ ಮತ್ತೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲೂ ಕೂಡ ಮಾರ್ಗ ಮಧ್ಯೆ ಆತ ಕೂಡ ಸಾವನ್ನಪ್ಪಿರುವಂಥದ್ದು. ಇನ್ನೊಂದು ಬೇಲೂರು ತಾಲೂಕಿನ ಲೇಪಾಕ್ಷಿ ಎಂಬುವ ಮಹಿಳೆ, ಸುಮಾರು 45ರಿಂದ 50 ವರ್ಷದ ಮಹಿಳೆ ಈಗಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತೊಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಇಂಗ್ಲಿಷ್ ಪ್ರೊಫೆಸರ್ ಆಗಿರ್ತಕ್ಕಂತಹ ಮುತ್ತಯ್ಯ ಏನಿದ್ದಾರೆ, ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ವೈದ್ಯರಲ್ಲೇ ಕೂಡ ಆತಂಕ ಮನೆ ಮಾಡಿದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕೆ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯಾಘಾತ ಆಗ್ತಾ ಇದೆ? ಜೊತೆಗೆ ಈ ಹಿಂದೆ ಕೂಡ ಮೀಟಿಂಗ್ ಕೂಡ ಒಂದು ಬಾರಿ ನಡೆಯಲಾಗಿತ್ತು. ಯಾವಾಗ 8ರಿಂದ 9 ಜನ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ, ಅಂಥ ಸಂದರ್ಭದಲ್ಲಿ ಸಂಸದರ ನೇತೃತ್ವದಲ್ಲಿ ಹಾಸನದಲ್ಲಿ ಜಿಲ್ಲೆಯ ಎಲ್ಲ THOಗಳು ಮತ್ತು DHO ಸಮ್ಮುಖದಲ್ಲಿ ಮೀಟಿಂಗ್ ಕೂಡ ಮಾಡಲಾಗಿತ್ತು. ಜೊತೆಗೆ ಒಂದು ಮಾಹಿತಿಯ ಬಂದಿರುವಂತಹ ಪ್ರಕಾರ, ಈಗಾಗಲೇ DHO ಕಚೇರಿಯಿಂದ ಬಂದಂಥ ಮಾಹಿತಿ ಪ್ರಕಾರ ಆಶಾ ಕಾರ್ಯಕರ್ತರು ಯಾರಿದ್ದಾರೆ, ಜೊತೆಗೆ ಹಳ್ಳಿಗೂ ಕೂಡ ಕಳಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ, ಚೆಕಪ್ಪನ್ನು ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಹಾಸನ ಜಿಲ್ಲೆಯ ಹೃದಯಾಘಾತ ಎಂಬುದು ಇದು ಬರೀ ಕೇವಲ ರಾಜ್ಯಕ್ಕಲ್ಲ, ದೇಶದೆಲ್ಲೆಡೆ ಕೂಡ ಈಗಾಗಲೇ ಸುದ್ದಿ ಆಗ್ತಾ ಇದೆ ಅನ್ನುವ ಮಾಹಿತಿ ಇರುವಂಥದ್ದು. ಒಂದು ರೀತಿ ಯುವತಿಯರಲ್ಲಿ ಆತಂಕ ಮನೆ ಮಾಡಿದೆ. ಜೊತೆಗೆ 19 ವರ್ಷದವರಾಗಿರ್ಬೋದು, 25 ವರ್ಷದವರಾಗಿರ್ಬೋದು, 40 ವರ್ಷದವರಾಗಿರ್ಬೋದು, ಹೀಗೆ ಯಾವುದೇ
ವಯಸ್ಸನ್ನು ಕೂಡ ಲೆಕ್ಕಿಸದೆ ಈ ರೀತಿ ಹೃದಯಾಘಾತ ಆಗ್ತಾ ಇರತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 22 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂತಹ ಘಟನೆ ನಡೀತಾ ಇದೆ. ದಿನದಿಂದ ದಿನಕ್ಕೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇವತ್ತು ನಾನು ಹೇಳ್ತಾ ಇದ್ದೆ ಆಗಲೇ, ಇವತ್ತು ಬೆಳಿಗ್ಗೆ 4 ಜನ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಒಬ್ಬರು ಮಹಿಳೆ ಆದರೆ ಇನ್ನು 3 ಪುರುಷರು ಕೂಡ ಈಗಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂಬುದು ಮಾಹಿತಿ ಲಭ್ಯವಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಯಾವೆಲ್ಲ ಕ್ರಮ ಕೈಗೊಳ್ಳುತ್ತೆ ಅಂದರೆ ಸೂಚನೆಗಳನ್ನು ಆರೋಗ್ಯ ಇಲಾಖೆಗೆ, DHO ಕಚೇರಿಗೆ ಯಾವೆಲ್ಲ ರೀತಿಯಾಗಿ ಸೂಚನೆ ಕೊಡುತ್ತೆ, ಜೊತೆಗೆ ಹಳ್ಳಿಗಳಲ್ಲಿ ಯಾವೆಲ್ಲ ರೀತಿಯಾಗಿ ಯುವಕರಿಗಾಗಿರ್ಬೋದು ಯುವತಿಯರಿಗಾಗಿರ್ಬೋದು ಯಾವೆಲ್ಲ ರೀತಿಯಾಗಿ ಕಟ್ಟುಪಾಡುಗಳನ್ನು ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇದು ಒಂದು ರೀತಿ ನಿಜವಾಗ್ಲೂ ಹಾಸನ ಜಿಲ್ಲೆಗೆ ಇದೊಂದು ರೀತಿ ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ನೀತಿ ಪ್ರಕಾಶ್, ಇನ್ನೊಂದು ಈ ವಿಚಾರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನವನ್ನ ಡಾಕ್ಟರ್ ಮಂಜುನಾಥ್ ಅವರು ಸಂಸದರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಅಪ್ಡೇಟ್ ಸಿಗ್ತಾ ಇರೋ ಪ್ರಕಾರ ಈ ಸ್ಟೆಮಿಯನ್ನ ನಾವು ಎಲ್ಲ ಕಡೆಗೂ ಜಾರಿ ಮಾಡಬೇಕು ಅನ್ನೋದನ್ನ ನಿರ್ಧರಿಸಲಾಗಿದೆ. 86 ತಾಲೂಕು ಆಸ್ಪತ್ರೆಗಳಲ್ಲಿ ಈ ಸ್ಟೆಮಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಹಾಸನದಲ್ಲೂ ಕೆಲವು ಕಡೆಯಲ್ಲಿ ಇದೆ. ಇನ್ನು ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಸಕಲೇಶ್ಪುರ ಸೇರಿದಂತೆ ಬೇರೆ ಬೇರೆ ಕಡೆಗೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಸ್ಟೆಮಿ ಯೋಜನೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಹೆಂಗೆ ವರ್ಕ್ ಆಗತ್ತೆ, ಮತ್ತು ಈಗ ಹಾಸನದಲ್ಲಿ ಅದ್ರ ಪ್ರಯೋಗ ಏನಾದರೂ ಆಗ್ತಾ ಇದೆಯಾ? ಜೊತೆಗೆ ಜನರಲ್ಲಿ ಈಗ ಒಂದು ಅರಿವು ಮೂಡಿಸೋದಕ್ಕಿಂತ ಹೆಚ್ಚಿನವಾಗಿ ಮಾನಸಿಕವಾಗಿ ಅವ್ರ ಜೊತೆಗೆ ನಿಂತ್ಕೊಳ್ಬೇಕಾಗತ್ತೆ. ಯಾರು ಆತಂಕ ಪಡೋದು ಬೇಡ, ಭಯ ಪಡೋದು ಬೇಡ. ಸೊ ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಿ, ನಿದ್ದೆ ಚೆನ್ನಾಗಿ ಮಾಡಿ, ವ್ಯಾಯಾಮ ಮಾಡಿ, ಆಹಾರ ಚೆನ್ನಾಗಿರೋದು ತೆಗೆದುಕೊಳ್ಳಿ ಅಂತ. ಅದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಆರೋಗ್ಯ ಇಲಾಖೆ, ಮತ್ತು ಇದು ಕೇಂದ್ರ ಮಟ್ಟದಲ್ಲಿ ಹೆಂಗೆ ಚರ್ಚೆ ಆಗ್ತಾ ಇದೆ ಅಂತ ಪ್ರಕಾಶ್, ಈ ಬಗ್ಗೆ ಡೀಟೇಲ್ಸ್. ಖಂಡಿತವಾಗ್ಲೂ ಈಗಾಗಲೇ CN ಮಂಜುನಾಥ್ರವರು ಹೃದಯ ರೋಗ ತಜ್ಞರು, ಜೊತೆಗೆ ಬೆಂಗಳೂರು ಗ್ರಾಮಾಂತರ ಸಂಸದರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನು ನೇರವಾಗಿ ಪ್ರಧಾನಮಂತ್ರಿಯವರ ಗಮನಕ್ಕೆ ನಿನ್ನೆ ಕೂಡ ತರ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಈಗ ಪ್ರಧಾನಮಂತ್ರಿಯವರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಆ ಸೆಮಿ ಯೋಜನೆ ಏನಿದೆ, ಸೆಮಿ ಯೋಜನೆಯನ್ನು ಹಾಸನ ಜಿಲ್ಲೆ ಸೇರಿದಂತೆ ಮತ್ತಿತರ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಏರಿಕೆ ಮಾಡಬೇಕು ಅನ್ನೋದು ಎಲ್ಲರ ವೈದ್ಯರ ಒಂದು ಮನವಿ ಕೂಡ ಆಗಿತ್ತು. ಯಾಕಂತಂದರೆ ಅವರು ಒಂದು ಕಡೆ ಯುವಕ ಯುವತಿಯರಾಗಿರ್ಬೋದು ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಡಬೇಕು. ಜೊತೆಗೆ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಅರಿವು ಮೂಡಿಸ್ಬೇಕು, ಯಾರು ಕೂಡ ಭಯ ಪಡಬೇಡಿ. ಹೃದಯಾಘಾತ ಅಂದರೆ ಮೋಸ್ಟ್ಲಿ ಆಹಾರದ ಸರಿಯಾದ ಕ್ರಮ ಯಾವೆಲ್ಲ ರೀತಿಯಾಗಿ ಆ ವೈದ್ಯ ಲೋಕದಲ್ಲಿ ನಾವು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹೇಗೆ ಹೃದಯಾಘಾತ ಆಗುತ್ತೆ ಅದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ